ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾರಕ್ಕೊಂದು ದಿವಸ ನಮ್ಮ ಜೊತೆ ಇರ್ತಾರೆ ಸೆಲೆಬ್ರಿಟಿ. ಇವತ್ತು ಕೂಡ ಒಬ್ಬ ಸೆಲೆಬ್ರಿಟಿ ಇದ್ದಾರೆ. ಅವರ ಮದುವೆ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಇವತ್ತು ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ ಕಿರುತೆರೆ ನಟಿ ನಿರ್ಮಲಾ ಅಂದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅನ್ಕೊಳ್ತೀರಿ. ಎಸ್, ಪಾರ್ವತಿ ಪರಮೇಶ್ವರ ಧಾರಾವಾಹಿಯ ಮೇನ್ ರೋಲ್ ಮಾಡ್ತಾ ಇರುವಂಥ ವೈಶಾಲಿ, ಅದೇ ರೀ ಪಿನ್ ಪಾಯಿಂಟ್ ವೈಶಾಲಿ. ಎಸ್, ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ನಿರ್ಮಲಾ ಅವ್ರ ಜೊತೆ ಮಾತಾಡ್ತಾ ಅವರ ಮದುವೆ ನೆನಪುಗಳನ್ನ ಅವ್ರ ಜೊತೆಗೆ ಹಂಚಿಕೊಳ್ಳೋಣಂತೆ. ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ನಿರ್ಮಲಾ ಅಂದರೆ ತುಂಬ ಜನಕ್ಕೆ ಗೊತ್ತೇ ಆಗಲ್ಲ ಯಾರು ಅಂತಾರೆ, ಬಟ್ ವೈಶಾಲಿ ಅಂದರೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಫೇಮಸ್ ಆಗಿಬಿಟ್ಟಿದೆ ನಿಮ್ಮ ಕ್ಯಾರೆಕ್ಟರ್. ವೈಶಾಲಿ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದು ನಿಮ್ಮ ಮದುವೆ ನೆನಪುಗಳನ್ನು ಹಂಚಿಕೊಳ್ಳುವಂಥ ಮೇನ್ ಶೋ ನಮ್ಮ ಕಾನ್ಸೆಪ್ಟು. ಸೊ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಯಾವ ರೀತಿ ಮದುವೆ? ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ನನ್ನ ಮದುವೆ ಆಗಿ 3 ವರ್ಷ ಆಯಿತು. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸತ್ಯ, ನಾನು ಅಂದರೆ ನನ್ನ ಗಂಡ ಸತ್ಯ, ನಾವಿಬ್ಬರು ಫ್ರೆಂಡ್ಸ್, ಥಿಯೇಟರ್ ಫ್ರೆಂಡ್ಸ್. ನಾವಿಬ್ಬರು ರಂಗಭೂಮಿಯಿಂದ ಬಂದವರು. ಸುಮಾರು ವರ್ಷ ನಾವು ಫ್ರೆಂಡ್ಸ್. ಮುಂದೊಂದು ದಿನ ಅವ್ರಿಗೂ ಅನಿಸ್ತು, ನನಗೂ ಅನಿಸ್ತು, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ, ನಾವು ಯಾಕೆ ಮದುವೆ ಆಗಬಾರ್ದು ಅಂತ. ಅವ್ರು ಹೇಳಿದ್ರು, ಮನೇಲಿ ಹೇಳಿದೆ, ಒಪ್ಕೊಂಡ್ರು. ಸೊ ಫೈನಲಿ ಹ್ಯಾಪಿ ಎಂಡಿಂಗ್ ಮದುವೆ ನಮ್ಮದು, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಈಗ ನಮ್ಮಿಬ್ರಿಗೂ ಒಬ್ಬ ಮಗ ಇದ್ದಾನೆ, ಅವನಿಗೆ 10 ತಿಂಗಳು, ಆದಿತ್ಯ ಅಂತ ಹೆಸರು. ನಮ್ಮದೊಂದು ಪುಟ್ಟ ಸಂಸಾರ. ನಿಮ್ಮಿಬ್ಬರ ರಂಗಭೂಮಿ ಪರಿಚಯ ಅಂದರೆ ಯಾವ ಥರ ನಿಮ್ಮ ಕ್ಯಾರೆಕ್ಟರ್ ಒಟ್ಟಿಗೆ ಮಾಡ್ತಿದ್ರಾ, ಅಥವಾ ನಟನೆ ಇರ್ಬೋದು, ಅಥವಾ ಯಾವ ಥರ ಪರಿಚಯ ಆಯಿತು ನಿಮಗೆ ಸತ್ಯ ಅವ್ರಿಗೆ ಅಲ್ಲಿ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ, ಸತ್ಯ ಚಾಮರಾಜನಗರ. ನಾನು ನನ್ನ ಡಿಗ್ರಿಲಿ ಬೆನಕ ಜಾಯ್ನ್ ಆದೆ. ಬೆನಕ ಅಂತ ಒಂದು ತಂಡ ಇದೆ, ನಾಗಾಭರಣ ಅವರು ಈಗ ಅದು ಮಾಡ್ತಿದ್ದಾರೆ. ಕಾರಂತರ ಕಾಲದಿಂದ ಇರುವಂಥ ತಂಡ ಅದು. ಆವಾಗ ಅಲ್ಲಿಗೆ ಇವರು ಬಂದರು, ಸತ್ಯ ಕೂಡ ಆರ್ಟಿಸ್ಟಾಗಿ. ನಮ್ಮೆಲ್ಲ ನಾನು, ಸತ್ಯ, ಯಶ್ ಮತ್ತು ನಮ್ಮ ಸುಮಾರು ಜನ, ನಾವು ಈಗೇನು ಸೀರಿಯಲ್ ಸಿನಿಮಾದಲ್ಲಿದ್ದಾರೆ ಎಲ್ಲರೂ ನಾವೆಲ್ಲ ಒಂದು ಟೀಮ್ ಅವರು. ಆವಾಗ ಒಳ್ಳೆ ಫ್ರೆಂಡ್ಸು. ನಾಟಕ ಆಡ್ತಿದ್ವಿ, ಜಾಸ್ತಿ ಜಗಳ ಆಡ್ತಿದ್ದೆ ನಾನು ಸತ್ಯನ ಜೊತೆ. ಇವತ್ತು ನಮ್ಮ ಟೀಮ್ ಅವ್ರಿಗೆಲ್ಲ ಅದೊಂದು ಕುತೂಹಲ, ಹೆಂಗೆ ಇವರಿಬ್ರು ಮದುವೆ ಆದರು, ಯಾವನವರು ಜಗಳ ಆಡ್ತಿದ್ರು ಅಂತ. ಸೊ ಫೈನಲಿ ಆದ್ವಿ. ಜಗಳ ಸ್ಟಾರ್ಟ್ ಆಗಿ ನನಗೆ ಪ್ರೀತಿಲಿ ಎಂಡ್ ಆಗುತ್ತೆ ಅದು. ಸೊ ನಿಮ್ದು ಹಂಗೆ ಆಗಿರೋದು. ಹೌದು. ರಂಗಭೂಮಿ ನಟನೆ ಮಾಡಿದ್ರಿ, ಇವಾಗ ಕಿರುತೆರೆ ನಟನೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಸೊ ನಿಮಗೆ ಮದುವೆ ಆದ ನಂತರ ಅವಕಾಶಗಳು ಜಾಸ್ತಿ ಅಲ್ವಾ, ಅಥವಾ ಮುಂಚೆನೇ ಹೇಗೆ ಅವಕಾಶಗಳು ಚೆನ್ನಾಗಿತ್ತು? ತುಂಬ ಎರಡರಲ್ಲೂ ತುಂಬ ವ್ಯತ್ಯಾಸ ಅಂತ ಯಾವತ್ತೂ ಅನಿಸಿಲ್ಲ. ನಾನು ಮುಂಚೆಯಿಂದ ಓದ್ತಾ ನಾನು MA MSW ಮಾಡಿದ್ದೇನೆ. ಸೊ ಈ ಕಡೆ ಓದ್ತಾನೂ ಇದ್ದೆ, ಈ ಕಡೆ ನಟನೆನೂ ಮಾಡ್ತಿದ್ದೆ. ಥಿಯೇಟರ್ ಮಾಡ್ತಿದ್ದೆ ಫಸ್ಟು. ಆಮೇಲೆ MK ಚೈತನ್ಯ ಇದ್ದಾರಲ್ಲ, ಈ ಆದಿನಗಳು ಡೈರೆಕ್ಟ್ರು, ಅವ್ರು ನನಗೆ ಒಂದು ಸೀರಿಯಲ್ಗೆ ಚಾನ್ಸ್ ಕೊಟ್ಟರು, ಕಿಚ್ಚು ಅಂತ ಹೇಳಿಬಿಟ್ಟು. ಅಲ್ಲೂ ಜನ ಒಪ್ಕೊಂಡ್ರು, ಇಲ್ಲೂ ಜನ ಒಪ್ಕೊಂಡ್ರು. 2 ಟೈಮಲ್ಲೂ ಒಳ್ಳೊಳ್ಳೆ ಪಾತ್ರ. ಅಂದರೆ ಎಷ್ಟು ಸೀರಿಯಲ್ಲು, ಎಷ್ಟು ಸಿನಿಮಾ ಮಾಡಿದ್ದೀನಿ ಅನ್ನೋದಕ್ಕಿಂತ ಮಾಡಿರೋ ಅಷ್ಟೂ ಒಳ್ಳೊಳ್ಳೆ ಪಾತ್ರ, ಅಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಸು, ಅಷ್ಟೂ ಜನ ಒಪ್ಕೊಂಡಿದ್ದಾರೆ. ಖುಷಿ. ಅಂದರೆ ಈ ಚಾನಲ್ ನೋಡೋರು ಇದರಿಂದ ಗುರುತಿಸ್ತಾರೆ, ಆ ಚಾನಲ್ ನೋಡೋರು ಅದರಿಂದ ಗುರುತಿಸ್ತಾರೆ. ಹಾಗೆ ಮದುವೆ ಅಂತಂದಾಗ ನಿಮ್ಮದು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಮೇಲೆ ಅರೇಂಜ್ ಆಯಿತು. ಸೊ ಯಾವ ಥರ ಮದುವೆ ಅಂದ್ಕೊಂಡ್ರೆ, ಫುಲ್ ಗ್ರ್ಯಾಂಡ್ ಆಗಿತ್ತಾ ಅಥವಾ ಎಲ್ಲ ರಿಲೇಷನ್ಸ್ ಎಲ್ಲ ಬಂದು? ನಾವು ಸ್ವಲ್ಪ ಇಬ್ಬರೂ ಸಿಂಪಲ್ಲು, ಇಬ್ಬರೂ ಬ್ಯುಸಿ ಇದ್ವಿ. ಅವ್ರಿಗೂ ಆಗ ರಾಜಧಾನಿ ಸಿನಿಮಾ ಇತ್ತು. ನಾನು ಪಾರ್ವತಿ ಪರಮೇಶ್ವರ ಫುಲ್ ಶೂಟಿಂಗ್ ಮಾಡ್ತಿದ್ವಿ. ರಿಜಿಸ್ಟರ್ ಮ್ಯಾರೇಜ್ ಆದ್ವಿ, ಒಂದು ರಿಸೆಪ್ಷನ್ ಮಾಡ್ಕೊಂಡ್ವಿ. ತುಂಬ ಆತ್ಮೀಯರೆಲ್ಲರೂ ಬಂದಿದ್ದರು, ಹಾರೈಸಿದ್ರು. ಚೆನ್ನಾಗೇ ಆಯಿತು. ಸಾಮಾನ್ಯವಾಗಿ ಸತ್ಯ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಇರ್ತಾರೆ, ನಿಮ್ಮದು ಸ್ಮಾಲ್ ಸ್ಕ್ರೀನ್. ಎರಡೂ ಕೂಡ ಒಂದೇ ಆ್ಯಕ್ಟಿಂಗ್ಗೆ ಅಂತ ಆದರೂ ಕೂಡ ಸ್ವಲ್ಪ ಅಂದರೆ ಇಂಡಸ್ಟ್ರಿ ಅವ್ರದ್ದು ಹಬ್ಬದ ಊಟ, ನಮ್ಮದು ಡೈಲಿ ಫುಡ್ಡು. ಓಕೆ, ಯಾವ ಥರ ನಿಮ್ಗೆ ಟೈಮ್ ಹೆಂಗೆ ಇದು ಮ್ಯಾನೇಜ್ ಮಾಡ್ಕೊಳ್ತೀರಾ ಇಬ್ಬರು? ಒಂದೊಂದ್ಸಲ ಕಷ್ಟ ಆಗುತ್ತೆ. ಅವ್ರದ್ದೆಲ್ಲ ಶೆಡ್ಯೂಲ್ ಮುಗೀತಿದ್ದ ಹಾಗೆ ನಮ್ಮದು ಶುರು ಆಗುತ್ತೆ, ನಮ್ಮದೆಲ್ಲ ಮುಗೀತಿದ್ದಾಗೆ ಅವ್ರದ್ದು ಶುರು ಆಗುತ್ತೆ. ಅಂದರೆ ಒಂದೊಂದ್ಸಲ ಬೆಳಗ್ಗೆ ನಾನು ಶೂಟಿಂಗ್ ಹೋಗ್ತೀನಿ, ಆಗ್ತಾನೆ ಅವ್ರು ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತಾರೆ. ಹಂಗಾಗ್ತಿತ್ತು. ಬಟ್ ಓಕೆ, ಇಬ್ರಿಗೂ ಅದು ಗೊತ್ತಲ್ಲ ಇಂಡಸ್ಟ್ರಿ ಹಿಂಗೆ ಇದೆ ಅಂತ. ನಮಗೂ ಹೇಳಿರ್ತಾರೆ 5 ಗಂಟೆ ಮುಗಿಸ್ ಮನೆಗೆ ಕಳಿಸ್ತೀವಿ ಅಂತ. ಆಗದೆ 9-10 ಗಂಟೆ. ಸೊ ಅವ್ರಿಗೂ ಏನು ಬೇಜಾರಿಲ್ಲ. ನನಗೂ ಹೇಳಿರ್ತಾರೆ 11ನೇ ತಾರೀಕು ಬಂದುಬಿಡ್ತೀನಿ ಅಂತ. ಅದು ಬರೋದೇ 20ನೇ ತಾರೀಕು ಔಟ್ಡೋರ್ ಶೂಟಿಂಗ್ ಹೋದರೆ. ಇಬ್ರಿಗೂ ಗೊತ್ತು. ಸೊ ನನ್ನ ಮಗು ಡೆಲಿವರಿ ಟೈಮಲ್ಲೂ ಅವ್ರು ಇರಲಿಲ್ಲ, ಬ್ಯಾಂಕಾಕಲ್ಲಿ ಶೂಟಿಂಗಲ್ಲಿದ್ದರು.
ನನಗೆ ದೇವ್ರ ದಯೆ ಒಳ್ಳೆ ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆ ಅತ್ತೆ ಮಾವ, ನನ್ನ ತಮ್ಮ ಇದ್ದಾನೆ. ಸೊ ಫುಲ್ ಫ್ಯಾಮಿಲಿ ನಂಗೆ ಸಪೋರ್ಟ್ ಚೆನ್ನಾಗಿದೆ. ಸೊ ಸತ್ಯ ಈಗ ಇರಲೇಬೇಕು ಈ ಕೆಲಸ ಮಾಡೋಕ್ಕೆ ಅಂತ ನಾನು ತುಂಬ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅಂದರೆ ನಾವಿಬ್ರೂ ಒಬ್ರಿಗೊಬ್ರು ತುಂಬ ಇಷ್ಟಪಡ್ತೀವಿ, ಬಟ್ ಇಬ್ರೂ ಅಷ್ಟೊಂದು ಪ್ರೊಫೆಷನಲಿ ಬಿಟ್ಕೊಡೋಕ್ಕೆ ಇಬ್ರೂ ರೆಡಿ ಇದ್ದೀವಿ. ಅಂದರೆ ಅವ್ರ ಕೆಲ್ಸಕ್ಕೆ ನಾನು ತೊಂದರೆ ಮಾಡಲ್ಲ, ನನ್ನ ಕೆಲ್ಸಕ್ಕೆ ಅವ್ರು ತೊಂದರೆ ಮಾಡಲ್ಲ. ಸತ್ಯ ಅವ್ರಿಗೆ ನಿಮ್ಮಲ್ಲಿ ಏನು ಇಷ್ಟ ಆಗಿರ್ಬೋದು, ನಿಮ್ಗೆ ಹೇಳಿರ್ತಾರೆ ಯಾವಾಗಾದರೂ? ಅಂದರೆ ನಾನು ತುಂಬ ಫ್ರ್ಯಾಂಕ್ ಆಗಿರ್ತೀನಿ, ಏನು ಅನಿಸುತ್ತೋ ಹಂಗಿರ್ತೀನಿ ಅಷ್ಟೇ. ಕೋಪ ಬಂದರೆ ಕೋಪ ಇರ್ತೀನಿ, ನಗು ಬಂದರೆ ನಗುವಂಗಿರ್ತೀನಿ. ಕೆಲಸ ಚೆನ್ನಾಗಿ ಇಬ್ಬರೂ ನಮ್ಮಿಬ್ಬರಲ್ಲೂ ಇರೋದು ಒಂದೇ ವಿಷಯ, ಒಂದು ಸ್ವಲ್ಪ ಮ್ಯಾಚ್ ಆಗೋ ವಿಷಯ, ಇಬ್ಬರೂ ಹಾರ್ಡ್ ವರ್ಕ್ ಮಾಡ್ತೀವಿ. ಅವ್ರಿಗೂ ಕೆಲಸ ಅಂದರೆ ಪಂಚಪ್ರಾಣ, ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ. ಇದೊಂದು ಅವ್ರದ್ದೊಂದು ಕ್ಯಾರೆಕ್ಟರ್ ಅಂದರೆ ಇಡೀ ದಿನ ಇನ್ವಾಲ್ವ್ ಆಗಿರ್ತಾರೆ. ಸೇಮ್ ನಾನು ಹಾಗೆ. ಇಬ್ಬರೂ ಬೇರೆಯವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ, ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಏನಿದೆಯೋ ಅದ್ರಲ್ಲಿ ಹ್ಯಾಪಿಯಾಗಿರ್ತೀವಿ ಸಿಂಪಲಾಗಿ. ಸೊ ಇಬ್ರು ಅದೇ ಕ್ವಾಲಿಟೀಸು, ನನಗೂ ಅವ್ರು ಅದಕ್ಕೆ ಇಷ್ಟ, ನಾನು ಅವ್ರು ಅದಕ್ಕೆ ಇಷ್ಟ. ಹೌದು ಹೌದು ಹೌದು. ಓಕೆ. ಸತ್ಯ ಹೇಗೆ ಮಾತಾಡ್ತಾರ ತುಂಬಾ ಅಥವಾ ತುಂಬ ಮೂಡಿನ? ಮೂಡಿ ಇಬ್ರು ಮೂಡಿ ಇಲ್ಲ, ನಾವು ಇಬ್ರು ಚೆನ್ನಾಗಿ ಮಾತಾಡ್ತೀವಿ. ಹಂಗ ಒಂದೊಂದ್ಸಲಿ ನಾನು ಮೂಡಿ ಆಗ್ತೀನಿ, ಬಟ್ ಮೇನ್ ಮಾತು ಅಲ್ವಾ? ಹೌದು. ಇಬ್ರು ನಾವು ಜಾಲಿಯಾಗೇ ಇರ್ತೀವಿ ಇಬ್ರು, ಮೂಡಿ ಅಂತ ಏನಿಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರು, ನಮ್ಮ ಜೊತೆ ಇದ್ದಾರೆ ನಿರ್ಮಲಾ. ಅದೇ ನಿಮ್ಮ ಹೇಳಿದಾಗೆ ನಿಮಗೆ ತುಂಬ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್ ವೈಶಾಲಿ ಅವರಿದ್ದಾರೆ. ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬ್ರೇಕ್ನ ನಂತರ.